ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಏನಾಗ್ತಾ ಇದೆ, ಈಗಾಗಲೇ ವಫ್ ವಿಚಾರ ಕೂಡ ಮುನ್ನೆಲೆ ಬರ್ತಾ ಇದೆ. ವಫ್ ವಿಚಾರವನ್ನು ಮುಂದಿಟ್ಕೊಂಡು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿ ಸರ್ಕಾರದ ವಿರುದ್ಧ ಹರಿಯಾಣಕ್ಕೆ ಮುಂದಾಗ್ತಾ ಇದ್ದಾರೆ. ಉಭಯ ಸದನದಲ್ಲೂ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಈಗ ವಫ್ ವಿಚಾರದ್ದೇ ಆರ್ಭಟ ಆಗಿದೆ. ಹಾಗಾದರೆ ಇವತ್ತಿನ ಸದನವನ್ನು ಒಮ್ಮೆ ರೌಂಡ್ ಅಪ್ ಮಾಡಿ ಬರೋಣ ಬನ್ನಿ. ವಿರೋಧಿಗಳು ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ, ಅವಕಾಶ ಕೊಟ್ಟಿರೋ ಅಂದ ಮೇಲೂ ಕೂಡ ನೀವು ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರ್ತಾ ಇದ್ದೀರಿ? ನಿರ್ದಾಕ್ಷಿಣ್ಯವಾಗಿ ಅನರ್ಹರನ್ನ ರದ್ದುಪಡಿಸಿ ಅಂದ್ರೆ ಅಕ್ರಮ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು. ಯಾವ ಕಡ್ತಕೋಬಾರ್ದು. ಯಾರದೇ ಆಸ್ತಿಯನ್ನ ಕಾಲಂ ನಂಬರ್ 11 ಹಾಕ್ಬೋದಾ? ಬುದ್ಧಿಲ್ಲದವ್ರು ಯಾರು ಕೂಡ ಇಲ್ಲ. ತೀವ್ರ ಜಟಾಪಟಿ, ಗಲಾಟೆ, ಗದ್ದಲ, ಕೋಲಾಹಲ. ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ಇವತ್ತಿನ ಸದನ ಭಾರೀ ವಾಗ್ಯುದ್ಧಕ್ಕೂ ಸಾಕ್ಷಿಯಾಯಿತು. ಆಡಳಿತ ಪಕ್ಷ ವಿಪಕ್ಷ ನಾಯಕರ ಮಧ್ಯೆ ಮಾತಿನ ಯುದ್ಧವೇ ನಡೆಯಿತು. ಅದರಲ್ಲೂ ಈ ಬಾರಿ ವಿಪಕ್ಷಗಳಿಗೆ ಅಸ್ತ್ರಗಳ ಸರಮಾಲೆಯೇ ಸಿಕ್ಕಿದೆ. ವಿಪಕ್ಷಗಳು ಮುಗಿಬಿಡೋಕ್ಕೂ ಮುಂಚೆ ಕಾಂಗ್ರೆಸ್ ನಾಯಕರು ದಾಳಿ ಮಾಡೇ ಬಿಟ್ರು. ಕೋರ್ಟ್ನಲ್ಲಿ ಏನ್ ನಡೀತು? ಬಿಜೆಪಿ ಮತ್ತು ಆರ್ಎಸ್ಎಸ್ ಬಸವಣ್ಣನ ವಿರೋಧಿಗಳಾಗಿದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಶರಣ ಪ್ರಕಾಶ್ ರೋಷಾವೇಶ. ವಿಧಾನಸಭೆಯಲ್ಲಿ ಅನುಭವ ಮಂಟಪದ ತೈಲ ಚಿತ್ರದ ಬಗ್ಗೆ ಸ್ಪೀಕರ್ ಪ್ರಸ್ತಾಪಿಸುತ್ತಿದ್ದಂತೆಯೇ ಕಾಂಗ್ರೆಸ್ ವಿಪಕ್ಷ ನಾಯಕರ ಮಧ್ಯೆ ಜಟಾಪಟಿ ಶುರುವಾಯಿತು. ಅದರಲ್ಲೂ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬಿಜೆಪಿ ಆರ್ಎಸ್ಎಸ್ನವರು ಬಸವಣ್ಣನ ವಿರೋಧಿಗಳಂತ ಆಕ್ರೋಶ ಹೊರಹಾಕಿದ್ರು. ಆರ್ಎಸ್ಎಸ್ ಕಚೇರಿಯಲ್ಲಿ ಫೋಟೋ ಹಾಕ್ತೀರಾ ಅಂತ ಪ್ರಶ್ನಿಸಿದ್ರು. ಬಸವಣ್ಣನ ವಿರೋಧಿಗಳು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ಆರ್ಎಸ್ಎಸ್ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ? ಈ ವೇಳೆ ಕಲಾಪಕ್ಕೆ ಯಾಕೆ ಅಡ್ಡಿ ಮಾಡ್ತಿದ್ದೀರಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಗರಂ ಆದ್ರು. ಅಧಿವೇಶನ ಹಾಳು ಮಾಡೋಕೆ ಎಲ್ಲ ಮಾಡ್ತಿದ್ದಾರೆ ಅಂತ ಕೆಂಡಾಮಂಡಲರಾದ್ರು. ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಕಲಾಪಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ? ಅವಕಾಶ ತಗೊಂಡು ಮಾತಾಡ್ಲಿ. ಇವರಿಗೆ ಚರ್ಚೆ ಆಗ್ಬೇಕಾ, ಗಲಾಟೆ ಆಗ್ಬೇಕಾ? ಉತ್ತರ ಕರ್ನಾಟಕದಲ್ಲೇ ವಿಜಯಪುರ ಇರೋದು ವಾಕ್ ಚರ್ಚೆ ಆಗ್ಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಸುನಿಲ್ ಕುಮಾರ್ ಪಟ್ಟು ಹಿಡಿದ್ರು. ಬಿಜಾಪುರದಿಂದ ಆರಂಭವಾಗಿದೆ ಗಲಾಟೆ. ಉತ್ತರ ಕರ್ನಾಟಕದಲ್ಲೇ ಬರೋದು. ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಇರೋದು. ಇನ್ನೆಲ್ಲಿದೆ? ಅದಕ್ಕೆ ಚರ್ಚೆ ನಿಯಮವನ್ನು ನಾನು ರೂಪಿಸಿದಲ್ಲ, ನಿಯಮ ಎಲ್ಲ ವಿಚಾರ ಕೂಡ ವಿಧಾನಸಭೆ ಮಾತ್ರವಲ್ಲ, ಪರಿಷತ್ನಲ್ಲೂ ಬಿಜೆಪಿ ಕಾರ್ಡ್ ಗದ್ದಲ ತಾರಕಕ್ಕೇರಿತು. ಜಗ್ಗಲ್ಲ ಬಗ್ಗಲ್ಲ ಅನ್ನೋರು, ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರುತ್ತಿದ್ದೀರಿ? ಅಕ್ರಮ ಪ್ರೋತ್ಸಾಹ ಕೊಡ್ತಿದ್ದೀರಾ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬೆಂಕಿ ಉಗುಳಿದ್ರು. ನೀವು ಜಗ್ಗಲ್ಲ ಬಗ್ಗಲ್ಲ ಅನ್ನೋರು ಯಾರಿಗೆ ಹೆದರ್ತಾ ಇದ್ದೀರಿ? ಯಾರಿಗೆ ಹೆದರ್ತಾ ಇದ್ದೀರಿ? ಯಾಕೆ ಹೆದರ್ಬೇಕು? ನಿರ್ದಾಕ್ಷಿಣ್ಯವಾಗಿ ಅನರ್ಹರನ್ನ ರದ್ದುಪಡಿಸಿ. ನಿಮಗೆ ಅರ್ಹರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದಿದೆ. ಅನರ್ಹರನ್ನ ರದ್ದುಪಡಿಸೋದು ಕೂಡ ನಿಮ್ ಕರ್ತವ್ಯ ಇದೆ. ಯಾರಿಗೆ ಹೆದರ್ತಾ ಇದ್ದೀರಿ ನೀವು? ಅಂದ್ರೆ ಅಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು. ವಿಧಾನ ಪರಿಷತ್ನಲ್ಲಿ ಗದ್ದಲ ಜಾಸ್ತಿ ಆಗ್ತಿದ್ದಂತೆ ಪ್ರಿಯಾಂಕ್ ಖರ್ಗೆ ಎಂಟ್ರಿ ಕೊಟ್ರು. ಆಗ ವಾಗ್ವಾದ ಇನ್ನಷ್ಟು ಜೋರಾಯಿತು. ಸಚಿವರು ಏನ್ರಿ ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಂಗಿಲ್ಲ. ಇಲ್ಲ ಕೊಡಿ, ಸಾಕು ಕೊಡಿ ಕೊಡಿ. ನಂಬಿಕೆ ಇಲ್ಲ ಅಂತ ಗೊತ್ತಾಯ್ತು. ಮಾಧ್ಯಮದನ್ನ ಯಾಕೆ ದೂಷಿಸ್ತೀರಿ ನೀವು? ಒಂದು ಪಕ್ಷ ಕೇಳಲಿಲ್ಲ ನೋಡಿ, ನಾನು ಒಂದು ಪಕ್ಷ ಕೇಳಲಿಲ್ಲ. ವಕ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಎನ್ ರವಿಕುಮಾರ್ ಮಧ್ಯೆ ಫೈಟ್ ಜೋರಾಗಿತ್ತು. ಸರ್, ಕಾಲಂ 11 ಯಾರದೇ ಆಸ್ತಿಯನ್ನ, ಯಾರದೇ ಮನೆಯನ್ನ, ಯಾರದೇ ದೇವಸ್ಥಾನವನ್ನ, ಯಾವುದೇ ಚರ್ಚವನ್ನ ಕಾಲಂ ನಂಬರ್ 11 ಹಾಕ್ಬೋದಾ? ನಾನು ಹೇಳ್ತೇನೆ,
ಹಾಕ್ಬೋದು. ಓಕೆ, ಇಂಡಸ್ಟ್ರಿಯಲ್ಲಿ ಅಕ್ವಿಸಿಷನ್ ಮಾಡ್ತೀರಾ ಫೈನಲ್ ನಾನು ಒಪ್ಕೊಳ್ತೇನೆ. ಹೇಳಿ ಫೈನಲ್ ಒಪ್ಕೊಳ್ತೇನೆ. ಅವರೇ ನೀವು ನೀವು ಚರ್ಚೆ ಮಾಡ್ಕೊಳ್ಳೋಕ್ಕಾದ್ರೆ ಇಲ್ಲ ಕೊಡಬೇಕು. ದಯವಿಟ್ಟು ಸಭಾಪತಿಗಳು ನೋಡಿ, ನಿಮಗೆ ಅವಕಾಶ ಕೊಡಲಾಗುತ್ತೆ. ನಿಮಗೆ ಅವಕಾಶ ಕೊಡ್ತೀವಲ್ಲ, ಹೇಳಿ ಅವಾಗ ಸುಪ್ರೀಂ ಕೋರ್ಟ್ ಮಾತನಾಡಬಹುದು. ಏನು ಪ್ರಯೋಜನ? ಸದನದ ಹೊರಗೂ ಒಳಗೂ ಒಂದಿಷ್ಟು ಸ್ವಾರಸ್ಯಕರ ಘಟನೆಗಳು ನಡೆಯಿತು. ವಿಪಕ್ಷ ನಾಯಕ ಅಶೋಕ್ ಬಳಿ ಯತ್ನಾಳ್ ಬಣದ ಶಾಸಕ ರಮೇಶ್ ಜಾರಕಿಹೊಳಿ ಮಾತನಾಡಿದರೆ, ರೆಬಲ್ ಶಾಸಕ ಎಸ್.ಟಿ. ಸೋಮಶೇಖರ್ ಕೈಕುಲುಕಿ ಮಾತನಾಡಿದರು. ಅಶೋಕ್ ಮಾತನಾಡಿ ತೆರಳಿದ ಬಳಿಕ ಬಿವೈ ವಿಜಯೇಂದ್ರ ಜೊತೆ ಕೆಲವು ನಿಮಿಷಗಳ ಕಾಲ ಎಸ್ಟಿಎಸ್ ಚರ್ಚೆ ಮಾಡಿದರು. ಇದಿಷ್ಟೇ ಅಲ್ಲ, ಶಾಸಕ ಯತ್ನಾಳ್ ಬಣ ಕಾಣಿಸಿಕೊಂಡು ಎಸ್.ಟಿ. ಸೋಮಶೇಖರ್ ತಮಾಷೆ ಮಾಡಿದ್ರು. ತಮ್ಮ ಬಣಕ್ಕೆ ನಮ್ಮನ್ನು ಸೇರಿಸಿಕೊಳ್ಳಿ ಅಂತ ಎಸ್ಟಿಎಸ್ ಕಾಲ್ ಎಳೆದ್ರು. ಇವತ್ತು ರಾತ್ರಿ ಹೋಟೆಲ್ನಲ್ಲಿ ಚರ್ಚೆ ಮಾಡೋಣ ಅಂತ ಬಿಪಿ ಹರೀಶ್ ನಗೆ ಚಟಾಕಿಯ ಪ್ರಸಂಗವೂ ನಡೆಯಿತು. ಇನ್ನು ಪರಿಷತ್ ಪಡಸಾಲೆಯಲ್ಲೂ ಕೂಡ ಸಿದ್ದರಾಮಯ್ಯ ಮುಂದುವರಿತಾರಾ ಇಲ್ವಾ ಅಂತ ಕಾಂಗ್ರೆಸ್ ಸದಸ್ಯರು ಗುಸುಗುಸು ಚರ್ಚೆ ಮಾಡಿದ್ರು. ಆತ ಕಾಂಗ್ರೆಸ್ ಸದಸ್ಯರ ಬಳಿಕ ಬಿಜೆಪಿಗರು ಸಿದ್ದರಾಮಯ್ಯ ಕತೆ ಕೇಳ್ತಿದ್ರೆ, ಇತ್ತ ಬಿಜೆಪಿ ನಾಯಕರ ಬಳಿ ಕಾಂಗ್ರೆಸ್ ಸದಸ್ಯರು ವಿಜಯೇಂದ್ರ ಕತೆ ಕೇಳ್ತಿದ್ರು. ಇನ್ನು ಅಧಿವೇಶನದ ಮೊದಲ ದಿನ ಹಾಜರಿದ್ದ ಎಲ್ಲಾ ಶಾಸಕರಿಗೆ ಸ್ಪೀಕರ್ ಯುಟಿ ಖಾದರ್ ಐಸ್ ಕ್ರೀಂ ವ್ಯವಸ್ಥೆ ಮಾಡಿಸಿದ್ರು. ಆಕ್ರೋಶವಾಗಿ ಹೋರಾಟಕ್ಕೆ ಮುಂದಾಗಿದ್ದ ನಾಯಕರು ತಂಡ ಆಗಿದ್ರು. ಮೊದಲ ದಿನದ ಅಧಿವೇಶನದಲ್ಲೇ ವಕ್ಫ್, ಪಂಚಮಸಾಲಿ, ಬಿಪಿಎಲ್ ಕಾರ್ಡ್ ಸೇರಿದಂತೆ ಹಲವು ವಿಚಾರದಲ್ಲಿ ಗಲಾಟೆ ಗದ್ದಲವೇ ನಡೆಯಿತು. ನಾಳಿನ ಸದನವು ಮತ್ತಷ್ಟು ಕಾವು ಪಡೆದುಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.